ಅವರೇ ಕಮಲಿಯವ್ರು ಇರ್ಬೋದಾ? ಇವರು ಶಂಭು ರೂಮ್ ಕಡೆ ಹೋಗ್ತಿದ್ದಾರೆ ಅಂದರೆ ಇವರೇ ಕಮಲಿ ಇರ್ಬೋದು. ಕಮಲಿ ಅವರೇ, ಒಂದು ನಿಮಿಷ. ಕಮಲಿನಾ? ಶಂಭುಗೆ ಪ್ರಜ್ಞೆ ಬಂದಿದೆ. ಏನ್ ಹೇಳ್ತಿದ್ದೀರಾ? ಶಂಭುಗೆ ಎಚ್ಚರ ಆಗಿದೆಯಾ? ಹೌದು, ಅವ್ರು ಇದನ್ನ ಕಮಲಿ ಅವರೇ, ಈಗ ನೀವೇ ಅಲ್ರಾ ನನ್ನ ಕಮಲಿ ಅಂತ ಕರೆದಿದ್ದು? ಹಾ, ನೀವು? ನಾನು ಕಮಲಿ. ನೀವು ಕಮಲಿನಾ? ಹಾಗಾದ್ರೆ ನಾನು ಸಂಭು ನೋಡಕ್ ಬಂದೀವ್ನಿ. ಸಂಭು ನನ್ನ ಫ್ರೆಂಡು. ಒಂದು ವೇಳೆ ಕೋರ್ಟಲ್ಲಿ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ಇವತ್ತೇ ನಾನು ಈ ಮನೇಲಿ ಕಳೆಯೋ ಕೊನೆ ದಿನ. ಮನೆಯವ್ರ ಜೊತೆ ಇನ್ಯಾವತ್ತೂ ಹೀಗಿರೋಕ್ಕಾಗಲ್ಲ. ಕಮಲಿ ಅವ್ರನ್ನ ಯಾವತ್ತೂ ನೋಡೋಕ್ಕಾಗಲ್ಲ. ಬೇರೆಯವ್ರ ಪಾಲ್ಗೆ ರಿಷಿ ಒಬ್ಬ ಕೊಲೆಗಾರ. ರಿಷಿ ಪಾ, ಊಟ ಮಾಡು. ನಂಗೆ ಹಸಿವಿಲ್ಲಪ್ಪ. ನಮ್ಮೆಲ್ರಿಗೂ ಹೊಟ್ಟೆ ತುಂಬಿಸಿ ನೀನು ಬರೀ ಕಣ್ ತುಂಬ್ಕೊಂಡು ಕೂತಿದ್ಯಲ್ಲೋ ಋಷಿ. ಮಗನಿಗೆ ಹಸುವಾಗಿದೆಯಾ ಇಲ್ವಾ? ಅವನ ಮನಸ್ಸಲ್ಲಿ ಏನು ನಡೀತಾ ಇದೆ ಇದೆಲ್ಲ ತಾಯಿಗೆ ಮಾತ್ರ ಗೊತ್ತಾಗತ್ತೆ ಅಂದ್ಕೊಂಡಿದ್ಯೇನೋ? ಇಲ್ಲಪ್ಪ, ನನಗೇನು ಆಗಿಲ್ಲ. ಐ ಆಮ್ ಟೋಟಲಿ ಫೈನ್. ಎಷ್ಟು ಸಲೀಸಾಗಿ ಐ ಆಮ್ ಫೈನ್ ಅಂತ ಹೇಳ್ಬಿಟ್ಟಿಯೋ. ನಮ್ಮ ತುಟಿಗಳಾಡೋ ಮಾತುಗಳೆಲ್ಲ ನಿಜ ಆಗೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ನನಗೆ ಹಸುವಿಲ್ಲ, ನಾನು ಚೆನ್ನಾಗಿದ್ದೀನಿ, ಐ ಆಮ್ ಫೈನ್. ರಿಷಿ, ನಿನ್ನ ನಿಜವಾದ ಬಲ ಏನು ಅಂತ ಗೊತ್ತಾಗೋದು ನಾರ್ಮಲ್ ಸಮಯದಲ್ಲ ಕಣ. ಹೀಗೆ ಕಷ್ಟಗಳು ಬಂದ ಆ ಸಮಯದಲ್ಲೇ ನೀನು ಎಷ್ಟು ಸ್ಟ್ರಾಂಗು ಅಂತ ಗೊತ್ತಾಗೋದು. ಎಲ್ಲ ಕಷ್ಟಗಳು ಒಟ್ಟಿಗೆ ಬಂದಾಗ ನೀನು ಅದನ್ನು ಧೈರ್ಯವಾಗಿ ಹೇಗೆ ಎದುರಿಸಿ ನಿಲ್ತೀಯ ಅನ್ನೋದು ಮುಖ್ಯ ಆಗುತ್ತೆ. ನನ್ನ ಬಲ, ಧೈರ್ಯ ಎಲ್ಲ ನೀವೇಪ್ಪ. ನೀವೆಲ್ಲರೂ. ನನಗೆ ನಿಮ್ಮ ಹೆಲ್ತ್ದ ಚಿಂತೆ ಆಗಿದೆಪ್ಪ. ಐ ಆಮ್ ಫೈನ್. ಅವತ್ತೇನೂ ನನ್ನ ಹೃದಯ ಸ್ವಲ್ಪ ಶೇಕ್ ಆಯಿತು.
ಅಷ್ಟೇ. ರಿಷಿ, ಇಲ್ಲಿ ನೀನಿದೆ ಕಣು. ನೀನು ಗಟ್ಟಿಯಾಗಿರೋ ತನಕ ನನ್ನ ಹೃದಯಕ್ಕೆ ಏನೂ ಆಗಲ್ಲ. ಡೋಂಟ್ ವರಿ, ಎಲ್ಲ ಒಳ್ಳೆಯದಾಗುತ್ತೆ. ನೀನು ಕಡೆ ತನಕ ಸ್ಟ್ರಾಂಗಾಗಿ ಫೈಟ್ ಮಾಡಬೇಕು. ಐ ರಿಪೀಟ್, ಯು ಆರ್ ಎ ಫೈಟರ್. ಪ್ರಜ್ಞೆ ಬಂತೇನೋ ಚಂಬುಲಿಂಗ. ನರ್ಸ್ ಹೇಳ್ತಿದ್ಲು ನೀನು ಕಣ್ ಬಿಟ್ಟಿದ್ಯಂತೆ. ನೋಡು ನೋಡು ಯಾರು ಬಂದಿದಾರಂತ ನೋಡು. ಯಾಕೆ ನೋಡೋಕ್ಕಾಗ್ತಿಲ್ವಾ? ಈಗ್ಲಾದ್ರೂ ಟೆಂಪರರಿ ಆಗಿ ಆಗಾಗ ಕಣ್ಬಿಡ್ತಿದ್ಯಾ. ನೀನು ಪರ್ಮನೆಂಟ್ ಆಗಿ ಕಣ್ ಮುಚ್ಚೋ ಹಾಗೆ ಮಾಡ್ತೀನಿರು. ಮೊದಲು ಈ ಕೇಸ್ ಎಲ್ಲ ಮುಗಿಲಿ. ನಾನೇನಾದ್ರೂ ನಿನ್ನ ಈಗಲೇ ಕೊಂದ್ಬಿಟ್ರೆ ಇದಕ್ಕೂ ಋಷಿಗೂ ಏನೋ ಸಂಬಂಧ ಇದೆ ಅಂತ ಈ ಕೇಸ್ ಇನ್ನೂ ಕಷ್ಟ ಆಗ್ಬೋದು. ಇದು ಮುಗಿಲಿ, ಆಮೇಲಿದೆ ನಿನಗೆ. ಕಾಣ್ತಿದ್ದೀನೇನೋ ನಿನಗೆ? ನನ್ನನ್ನೇ ಸಿಕ್ಕಾಕ್ಸ್ಬೇಕು ಅಂತಿದ್ದೆ ಅಲ್ವಾ? ನೆವರ್. ನನ್ನ ವಿಷಯಕ್ಕೆ ಯಾರೇ ಇಂಟರ್ಫಿಯರ್ ಆದ್ರೂ ಹೀಗೆ ಆಗೋದು. ಐ ಡೋಂಟ್ ಫರ್ಗಿವ್ ಎನಿವನ್. ಇನ್ನು ನಿನ್ನಂತ ಹಳ್ಳಿ ಗುಗ್ಗುನ ಬಿಟ್ಬಿಡ್ತೀನಾ? ನೀನು ಆ ನಿನ್ ಕಮಲಿ, ನಿಂಗಿ, ನಿಮ್ಮೆಲ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಜಸ್ಟ್ ವೇಟ್ ಅಂಡ್ ವಾಚ್. ಓ, ಈ ಪರಿಸ್ಥಿತಿಯಲ್ಲಿ ನಿನ್ನಿಂದ ನೋಡಕ್ಕಾಗಲ್ಲ ಅಲ್ವಾ? ಸೊ ಜಸ್ಟ್ ವೇಟ್.
ಯಾಕೆ ಒಂಥರ ಇದ್ದೀರಿ? ನೀವೇ ಅಲ್ಲೂರಾ ನನ್ನ ಕರೆದಿದ್ದು? ಹಾಂ, ನಾನೇ. ನಾನು ನಿಮ್ಮನ್ನ ಭೇಟಿಯಾಗೋಕೆ ಕಾಯ್ತಿದ್ದೆ. ಆದರೆ ಏನಾಯ್ತು? ಸಂಭುಗೇನು ಆನಿಲ್ಲ ತಾನೆ? ಸಂಭು ಸೆಂದಾಗವನಲ್ವಾ? ಶಂಭು ಅವ್ರಿಗೇನು ತೊಂದರೆ ಇಲ್ಲ. ಅವ್ರಿಗೆ ಪ್ರಜ್ಞೆ ಬಂದಿದೆ ಕಮಲಿ ಅವರೇ. ಅವ್ರು ನಿಮಗೆ ಕೊಡೋಕೆ ಅಂತ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಇದು ನಿಮಗೆ ಕೊಡೋಕೆ ಅಂತ ನಾನು ಕಾಯ್ತಾ ಇದ್ದೆ. ವಿಡಿಯೋನಾ? ಹೌದು ಕಮಲಿ ಅವರೇ, ಇದನ್ನ ನಿಮಗೆ ಒಪ್ಸೋಕೆ ಹೇಳಿದ್ರು. ಮೊದಲು ತಗೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಸಂಭು 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 ನಾನು ಮಾತಾಡೋದು ಕೇಳಿಸ್ತೈತಾ? ಸಂಭು, ಆಚೆ ಹೇಳಿದ್ರು ನರ್ಸು ನಿಂಗೆ ಪ್ರಜ್ಞೆ ಬಂದೈತೆ ಅಂತ. ಸಂಭು, ನಾನು ಕಮಲಿ ಬಂದೀನಿ. ಸಂಭು ಸಂಭು ಮೊಬೈಲ್ನಾಗ ನೀನೇನೋ ವಿಡಿಯೋ ಮಾಡ್ಕೊಟ್ಟಿದ್ಯಾ ಅಂತಲ್ಲ? ಏನು ವಿಡಿಯೋ ಮಾಡ್ಕೊಟ್ಟಿದ್ಯಾ ಸಂಭು? ಸಂಭು, ರಿಷಿ ಸರ್ನ ಉಳ್ಸಕ್ಕೆ ನೀನೇ ಈ ವಿಡಿಯೋ ಮಾಡ್ದ. ಇದೊಂದು ವಿಡಿಯೋ ಸಾಕು ಸಂಭು, ರಿಷಿ ಸರ್ನ ಕಾಪಾಡಕ್ಕೆ. ನಾನು ಈಗಲೇ ಹೋಗಿ ರಿಷಿ ಸರ್ಗೆ ಎಲ್ಲ ವಿಷಯನೂ ತಿಳಿಸ್ತೀನಿ. ಶಂಭು ನಂಬರಿಂದ ಕಾಲ್ ಬರ್ತಿದೆ. ಹಲೋ ಸರ್, ನಾನು ಕಮಲಿ ಮಾತಾಡ್ತೀನಿ. ಕಮಲಿ ಅವರೇ, ನೀವು? ಸರ್, ನಾನು ಸಂಭುನ ನೋಡಕ್ ಬಂದೆ. ಅವನೀಗ ಶಂಭು? ಕಮಲಿ ಅವರೇ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಕಮಲಿ ಅವರೇ, ಶಂಭುಗೆ ಏನಾಯ್ತು? ಅವನಿಗೆ ಎಚ್ಚರ ಆಯ್ತಾ? ನೀವು ಅವನ ಫೋನಿಂದ ಕಾಲ್ ಮಾಡ್ತೀರಾ ಅಂದ್ರೆ ಶಂಭು ಎಚ್ಚರ ಆದ್ನಾ? ರಿಷಿ ಸರ್, ಹಲೋ. ಕಮಲಿ ಅವರೇ, ಹಲೋ ರಿಷಿ ಸರ್. ಹಲೋ ಹಲೋ ಕಮಲಿ ಅವರೇ, ಕೇಳಿಸ್ತಿದ್ಯಾ? ಹಲೋ. ಏನೋ ಹೇಳಕ್ ಹೊರಟಿದ್ರು, ಕಾಲ್ ಕಟ್ ಆಯ್ತಲ್ಲ. ಶಂಭುಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹಾಸ್ಪಿಟಲ್ ಹತ್ರ ಹೋಗೋದೇ ಬೆಟರ್. The number you are trying to call is currently not reachable. ಏನ್ ವಿಷಯ ಇರ್ಬೋದು? ಏನಾದರೂ ತೊಂದರೆ ಆಗಿರ್ಬೋದಾ? ಯಾಕೆ ಫೋನ್ ಸಡನ್ ಆಗಿ ಕಟ್ ಆಯ್ತು? ರಿಷಿ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಟೆ? ಅದು ಕಮಲಿ ಅವ್ರ ಫೋನ್. ಕಮಲಿ, ಅವಳ ಹೆಸರು ಎತ್ತಬಾರ್ದು ಅಂತ ನಾನು ಈಗಾಗಲೇ ಹೇಳಿದ್ದೀನಲ್ಲ. ಈಗೇನಂತೆ ಮತ್ತೆ ಅವಳ್ದು? ಅಮ್ಮ, ಅದು ಕಮಲಿ ಅವರು ಶಂಭು ಫೋನಿಂದ ಕಾಲ್ ಮಾಡಿದ್ರು. ಏನೋ ಟೆನ್ಷನಲ್ಲಿ ಮಾತಾಡ್ದಾಗಿತ್ತು. ಏನು ಅಂತ ಕೇಳೋಷ್ಟರಲ್ಲಿ ಕಾಲ್ ಕಟ್ಟಾಗೋಯ್ತು. ಅದಕ್ಕೆ ನಾನೇ ಹಾಸ್ಪಿಟ್ಲಿಗೆ ಹೋಗಿ ಏನು ಅಂತ ನೋಡ್ಕೊಂಬರೋಣ ಅಂತ ಹೊರಟೆ. ನಾನು ಮುಖ್ಯನಾ ಅವಳು ಮುಖ್ಯನಾ ಅಂತ ಕೇಳಿದ್ಮೇಲೂ ನೀನು ಅವಳೇ ಮುಖ್ಯ ಅಂತ ನಿರ್ಧಾರ ಮಾಡಿದ್ಯಾ ಅಲ್ವಾ? ಅಮ್ಮ, ಹಾಗಲ್ಲ. ಇದು ಯಾಕೋ ಎಮರ್ಜೆನ್ಸಿ ಅನ್ನಿಸ್ತಿದೆ. ನಾನು ಹೋಗಿ ನೋಡ್ಕೊಂಬರ್ತೀನಿ. ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ನಿನಗೆ ಅವಳೇ ಮುಖ್ಯ ಅಲ್ಲ? ಅಮ್ಮ ಪ್ಲೀಸ್ ಪ್ಲೀಸ್ ಮಾ, ನನ್ನ ಸಮಾಧಾನಕ್ಕಾರು ಕೇಳಿ. ನಾನು ಹೋಗಿ ಅಲ್ಲಿ ಏನಾಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಇಲ್ಲಿಂದ ಹೋದ್ರೆ ನನ್ನ ಮೇಲೆ ಆಣೆ ರಿಷಿ. ಮತ್ತೆ ಮತ್ತೆ ಮಾಡಿದ ತಪ್ಪನ್ನೇ ಮಾಡ್ತಾ ಇದೀಯ ರಿಷಿ ನೀನು. ಅವಳು ಫೋನ್ ಮಾಡಿ ಏನೋ ಎಮರ್ಜೆನ್ಸಿ ಇರೋ ಥರ ನಾಟಕ ಮಾಡಿದ್ರೆ ನೀನು ಬಂದೇ ಬರ್ತೀಯ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು.
ಅದಕ್ಕೆ ಹೀಗೆ ಸಂಚು ಮಾಡಿದಾಳೆ. ನೀನ್ ಇಲ್ಲಿಂದ ಹೋಗೋದಕ್ಕೆ ನಾನು ಬಿಡಲ್ಲ. ಹಾಗೂ ಹೋಗ್ಲೇಬೇಕು ಅಂತಿದ್ರೆ ನಿನ್ ತಾಯಿ ಪ್ರಾಣಕ್ಕೆ ಏನಾದ್ರೂ ಪರವಾಗಿಲ್ಲ ಅಂತ ಹೊರಡು. ಒಂದ್ ಸ್ವಲ್ಪ ರೆಪ್ಪೆ ಮುಚ್ಚಿದ್ರು ನನ್ನನ್ನೇ ಮುಚ್ಚಾಕೋಗ್ ನೋಡ್ತಿದ್ಯಲ್ಲ ಕಮಲಿ. ಅದು ಋಷಿಗೆ ಫೋನ್ ಮಾಡೋಕ್ ಹೊರಟಿದ್ಯಲ್ಲ. ಓ ಮೈ ಗಾಡ್, ನಾನೇನಾದ್ರೂ ಅಲರ್ಟ್ ಆಗಿಲ್ದೆ ಇದ್ದಿದ್ರೆ ಅಷ್ಟೇ ಋಷಿಗೆ ಅಪರಾಧಿ ನಾನು ಅನ್ನೋ ವಿಷಯ ಗೊತ್ತಾಗೋಗ್ತಿತ್ತು. ಶಂಭು ಸಾವ್ನಾದ್ರೂ ಪೋಸ್ಟ್ಪೋನ್ ಮಾಡ್ಬೋದು, ಆದ್ರೆ ನಿನ್ನನ್ನ ಇವತ್ ಮುಗಿಸ್ಲೇಬೇಕು ಕಣೆ.